ನಮಸ್ಕಾರ, ಸೋನಿನ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಬೀದರ್ ನಗರದ ನಾರಂಜ ಸಹಕಾರ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ಡಿಕೆ ಸಿದ್ದರಾಮ್ ಬಂಧನ, ನ್ಯಾಯಾಲಯಕ್ಕೆ ಹಾಜರು. ಸರ್ಕಾರಿ ಆಸ್ಪತ್ರೆಯಲ್ಲಿ ಆರೋಗ್ಯ ತಪಾಸಣೆ. ಶ್ರೀ ವಾಸವಿ ಕನ್ಯಕ ಪರಮೇಶ್ವರಿ ಜಯಂತ್ಯುತ್ಸವ ಭವ್ಯ ಮೆರವಣಿಗೆ ಚೌಬಾರ ಪಾಂಡುರಂಗ ಮಂದಿರದಿಂದ ಪ್ರಾರಂಭಗೊಂಡಿದ್ದು, ಮೆರವಣಿಗೆಯಲ್ಲಿ ಮಹಿಳೆಯರು ಹಸಿರು ಬಣ್ಣದ ಸೀರೆ ಉಟ್ಟಿಕೊಂಡು ತಲೆ ಮೇಲೆ ಕಳಸದೊಂದಿಗೆ ಪಾಲ್ಗೊಂಡು ಮೆರವಣಿಗೆಯ ಶೋಭೆ ಹೆಚ್ಚಿಸಿದರು. ರಾಜ್ಯದ ಅರಣ್ಯ ಪರಿಸರ ಹಾಗೂ ಜೀವಶಾಸ್ತ್ರ ಸಚಿವ ಈಶ್ವರ್ ಖಂಡ್ರೆ ಅವರು ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ಮಾಡಿ ಮಾಧಾರ ಚೆನ್ನಯ್ಯ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷ ರಮೇಶ್ ಕಟ್ಟಿತುಂಗ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುತ್ತಾ ಹೇಳಿದ್ದರು. ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಧರಣಿ ಸತ್ಯಾಗ್ರಹ ನಡೆಸಿದರು. ಶಾಲಾ ಕಾಲೇಜು ದುಬಾರಿ ಶುಲ್ಕ, ಅನಧಿಕೃತ ಕೋಚಿಂಗ್ ಸೆಂಟರ್ಗಳ ವಿರುದ್ಧ ಕ್ರಮಕ್ಕೆ ಆಗ್ರಹ. ಬೀದರ್ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ಮನೆ ಮನೆ ಸಮೀಕ್ಷೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದರು. ಅಂಗವಿಕಲರಿಗೆ ಶೇಕಡಾ 5% ಮೀಸಲಿಟ್ಟು ಅಂಗವಿಕಲರ ಅಭಿವೃದ್ಧಿಗೆ ಮತ್ತು ಅಂಗವಿಕಲರ ಭವನ ನಿರ್ಮಿಸಲು ಮನವಿ. ಆಪರೇಷನ್ ಸಿಂಧೂರ್ ಯಶಸ್ವಿ, ಶಾಸಕ ಪ್ರಭು ಚವ್ಹಾಣರಿಂದ ಪೂಜೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಮಾರ್ಗದರ್ಶನದಲ್ಲಿ ಭಾರತೀಯ ಸೇನೆಯು ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ಮೂಲಕ ಪ್ರತೀಕಾರ ತೀರಿಸಿಕೊಂಡಿದೆ. ಸುದ್ದಿಯ ವಿವರಗಳು. ನಗರದ ಡಿಸಿಸಿ ಬ್ಯಾಂಕಿಗೆ ಸುಳ್ಳು ಮಾಹಿತಿ ಕೊಟ್ಟು ಸಾರ್ವಜನಿಕರ ಹಣ ವಂಚಿಸಿರುವ ಆರೋಪದಡಿ ನಾರಂಜ ಸಹಕಾರ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷ ಡಿಕೆ ಸಿದ್ದರಾಮ್ ಅವರನ್ನು ಪೊಲೀಸರು ಬಂಧಿಸಿದ್ದಾರೆ. ಜನ್ವಾಡ ಠಾಣೆ ಪೊಲೀಸರು ಬಾಲ್ಗಿಗೆ ತೆರಳಿ ಡಿಕೆ ಸಿದ್ದರಾಮ್ ಅವರನ್ನು ಅವರ ನಿವಾಸದಲ್ಲಿ ವಶಕ್ಕೆ ಪಡೆದರು. ಅನಂತರ ಅವರನ್ನು ಬೀದರ್ ಜಿಲ್ಲಾ ನ್ಯಾಯಾಲಯದ ಎದುರು ಹಾಜರುಪಡಿಸಿದ್ದರು. ನ್ಯಾಯಾಲಯವು ಸಿದ್ದರಾಮ್ ಅವರನ್ನು 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಆದೇಶಿಸಿತ್ತು. ಹಣ ವಂಚನೆಗೆ ಸಂಬಂಧಿಸಿದಂತೆ ಎನ್ಎಸ್ಎಸ್ಕೆ ಅಧ್ಯಕ್ಷ ಡಿಕೆ ಸಿದ್ದರಾಮ್, ಮಾಜಿ ವ್ಯವಸ್ಥಾಪಕ ಅಪರಂಜಿ ಬಿಎಸ್, ಡಿಸಿಸಿ ಬ್ಯಾಂಕಿನ ಮಾಜಿ ಸಿಇಒ ಮಹಾಜನ್ ಮಲ್ಲಿಕಾರ್ಜುನ್, ಬ್ಯಾಂಕಿನ ಮಾಜಿ ಪ್ರಧಾನ ವ್ಯವಸ್ಥಾಪಕ ಚನ್ನಬಸಯ್ಯ ಸ್ವಾಮಿ, ಬ್ಯಾಂಕಿನ ಉಪ ಪ್ರಧಾನ ವ್ಯವಸ್ಥಾಪಕ ಸದಾಶಿವ ಪಾಟೀಲ್, ಇಮಾಂಪುರ್ ಡಿಸಿ ಬ್ಯಾಂಕಿನ ಶಾಖೆ ಮಾಜಿ ವ್ಯವಸ್ಥಾಪಕ ಸೈಯದ್ ರಾಹಿಲ್ ಅಹಮದ್, ಎನ್ಎಸ್ಎಸ್ಕೆ ಇತರ ನಿರ್ದೇಶಕರ ವಿರುದ್ಧ ಜನ್ವಾಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಾಧ್ಯಮದ ಜೊತೆಗೆ ಡಿಕೆ ಸಿದ್ದರಾಮ್ ಅವರು ಮಾತನಾಡುತ್ತಾ, ಎಷ್ಟು ದಿನ ಜೈಲಿನಲ್ಲಿ ಇರುತ್ತೇನೋ ಅಷ್ಟು ದಿನ ರೈತರ ಕಬ್ಬಿನ ಬಿಲ್ ಪಾವತಿಯಾಗುವುದಿಲ್ಲ. ಅದಕ್ಕಾಗಿ ನಾನು ರೈತರಿಗೆ ಕ್ಷಮೆ ಕೇಳುತ್ತೇನೆ. ಇದರ ನೇರ ಹೊಣೆ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರು ಈಶ್ವರ್ ಖಂಡ್ರೆ, ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಅಮರ್ ಖಂಡ್ರೆ ಅವರು ನೇರ ಕಾರಣವೆಂದು ಮಾತನಾಡುತ್ತಾ ಹೇಳಿದ್ದರು. ಅವರ ಬೆಂಬಲಿಗರು ಈಶ್ವರ್ ಖಂಡ್ರೆ ಅವರಿಗೆ ಧಿಕ್ಕಾರವೆಂದು ಕೂಗಿದ್ದರು. ನೇರವಾಗಿ ಹೇಳತ್ತೀನಿ, ನಾ ಏಷ್ಟ್ ದಿನ ಜೈಲಿನಾಗಿರ್ತೀನಿ, ಆ ದಿನ ರೈತರ ಕಬ್ಬಿನ ಬಿಲ್ ಪಾವತಿ ಆಗಲ್ಲ. ಅದಕ್ಕೆ ನಾ ರೈತರ ಬಳಿ ಕ್ಷಮೆ ಕೇಳ್ತೀನಿ. ಇದಕ್ಕೆ ಯಾರ ಜವಾಬ್ದಾರಿ ಇದ್ರೆ ಈಶ್ವರ್ ಖಂಡ್ರೆ, ಅಮರ್ ಖಂಡ್ರೆ ಕಾರಣರ ಅಂತ ನಾನು ಹೇಳಕ್ ಇಚ್ಛಪಡ್ತೀನಿ. ನೋಡ್ರಿ, ಯಾವುದೇ ಕಾರಣಕ್ಕೂ ಸರಿ, ಹಾಸ್ಪಿಟಲ್ ಗೌರ್ಮೆಂಟ್ ಹಾಸ್ಪಿಟಲ್
ಸ್ವಲ್ಪ ಎದ್ರಿ ಸರ್ ಸರ್ ಎದ್ರಿ ಸರ್ ಒಂದು ಸ್ವಲ್ಪ ಡೋರ್ ಇದು ಮಾಡ್ಬೇಕು ನೀವು ಮಾಡೋದಿದ್ರಿ ಇಲ್ಲ ಕೈ ಹಿಡಿದ್ರಿ ಕೈ ಜರ ಆಯ್ತು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ವಾಸವಿ ಕನ್ಯಕ ಪರಮೇಶ್ವರಿ ಜಯಂತ್ಯೋತ್ಸವ ಆಚರಿಸಲಾಯಿತು. ಬೆಳಗ್ಗೆ 6 ಗಂಟೆಯಿಂದ ಅಭಿಷೇಕ, 9 ಗಂಟೆಗೆ ಕುಂಕುಮಾರ್ಚನೆ, ಪುಷ್ಪಾರ್ಚನೆ ಮತ್ತು ಮಧ್ಯಾಹ್ನ 12 ಗಂಟೆಗೆ ತೊಟ್ಟಿಲು ಕಾರ್ಯಕ್ರಮ, ಲಲಿತ ಸಹಸ್ರನಾಮ ಪಾರಾಯಣ ನಡೆಸಲಾಯಿತು. ಸಾಯಂಕಾಲ 6 ಗಂಟೆಗೆ ಅತಿ ವಿಜೃಂಭಣೆಯಿಂದ ಭವ್ಯ ಮೆರವಣಿಗೆ ಚೌಬಾರ ಪಾಂಡುರಂಗ ಮಂದಿರದಿಂದ ಪ್ರಾರಂಭಗೊಂಡಿತ್ತು. ಮೆರವಣಿಗೆಯಲ್ಲಿ ಮಹಿಳೆಯರು ಹಸಿರು ಬಣ್ಣದ ಸೀರೆ ಉಟ್ಟಿಕೊಂಡು ತಲೆಯ ಮೇಲೆ ಕಳಸದೊಂದಿಗೆ ಪಾಲ್ಗೊಂಡು ಮೆರವಣಿಗೆಯ ಶೋಭೆ ಹೆಚ್ಚಿಸಿದರು. ಹೊರ ರಾಜ್ಯದ ಮಹಾರಾಷ್ಟ್ರದಿಂದ ಬ್ಯಾಂಡ್ ಹಾಗೂ ಬಾಜಾ ಮೆರವಣಿಗೆಯಲ್ಲಿ ಶೋಭೆ ಹೆಚ್ಚಿಸಿತ್ತು. ಈ ಭವ್ಯ ಮೆರವಣಿಗೆಯಲ್ಲಿ ಹೆಣ್ಣು ಮಕ್ಕಳು ಕೋಲಾಟ, ಭಜನೆ ಹಾಗೂ ನೃತ್ಯದೊಂದಿಗೆ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. ಶ್ರೀ ವಾಸವಿ ಕನ್ಯಕ ಪರಮೇಶ್ವರಿಯ ಭವ್ಯ ಮೂರ್ತಿಯು ಮೆರವಣಿಗೆಯಲ್ಲಿ ಶೋಭೆ ಹೆಚ್ಚಿಸಿತ್ತು. ಈ ಮೆರವಣಿಗೆಯು ಕನ್ಯಕ ಪರಮೇಶ್ವರಿ ದೇವಸ್ಥಾನದಿಂದ ಬಸವೇಶ್ವರ ವೃತ್ತ, ಮಹಾವೀರ್ ವೃತ್ತ, ಅಂಬೇಡ್ಕರ್ ವೃತ್ತ, ಕ್ರಾಂತಿ ಗಣೇಶ್, ವಿನಾಯಕ್ ವೃತ್ತ, ಮುಖ್ಯ ರಸ್ತೆ, ಚೌಬಾರ ಮಾರ್ಗವಾಗಿ ಮತ್ತೆ ದೇವಸ್ಥಾನಕ್ಕೆ ತಲುಪಿತು. ದೇವಸ್ಥಾನಕ್ಕೆ ತಲುಪಿದ ಮೇಲೆ ಮಹಾಪ್ರಸಾದ ವ್ಯವಸ್ಥೆ ಮಾಡಲಾಯಿತು. ಶ್ರೀ ವಾಸವಿ ಕನ್ಯಕ ಪರಮೇಶ್ವರಿ ಭಾವಚಿತ್ರಕ್ಕೆ ಬಿಜೆಪಿ ಮುಖಂಡರಾದ ಈಶ್ವರ್ ಸಿಂಗ್ ಠಾಕೂರ್, ಉದ್ಯಮಿ ಸೋಮಶೇಖರ್ ಪಾಟೀಲ್ ಕಾದ್ಗೆ ಅವರು ಪೂಜೆ ಸಲ್ಲಿಸಿ ಮಾತನಾಡುತ್ತಾ, ಇತ್ತೀಚೆಗೆ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಪೈಶಾಚಿಕ ಕೆಲಸಕ್ಕೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ನಡೆಸಿ ಪ್ರಧಾನಿ ನರೇಂದ್ರ ಮೋದಿ ಅವರ ಮಾರ್ಗದರ್ಶನದಲ್ಲಿ ಭಾರತೀಯ ಸೇನೆಯು ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ಮೂಲಕ ಪ್ರತೀಕಾರ ತೀರಿಸಿಕೊಂಡಿದೆ ಎಂದು ಮಾತನಾಡುತ್ತಾ ಹೇಳಿದ್ದರು. ಅಧ್ಯಕ್ಷರಾದ ಅಶೋಕ್ ರಿಜೆಂತಲ್ ಅವರು ಕೂಡ ಮಾತನಾಡುತ್ತಾ ಹೇಳಿದ್ದರು, ಪಹಲ್ಗಾಮ್ ದಾಳಿಗೆ ಪ್ರತೀಕಾರವಾಗಿ ಭಾರತದ ಸೇನೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಮುಖಾಂತರ ಪಾಕಿಸ್ತಾನದೊಳಗೆ ನುಗ್ಗಿ ಭಯೋತ್ಪಾದಕರ 9 ಪ್ರಮುಖ ನೆಲೆಗಳನ್ನು ಧ್ವಂಸಗೊಳಿಸಿ ಶತ್ರು ರಾಷ್ಟ್ರ ಮಾತ್ರವಲ್ಲ ಇಡೀ ವಿಶ್ವಕ್ಕೆ ತನ್ನ ಶಕ್ತಿ, ಸಾಹಸ, ಸಾಮರ್ಥ್ಯ ಹಾಗೂ ಪರಾಕ್ರಮ ತೋರಿಸಿಕೊಟ್ಟಿದೆ ಎಂದು ತಿಳಿಸಿದ್ದರು. ಏಪ್ರಿಲ್ 22ರಂದು ಪಹಲ್ಗಾಮ್ ದಾಳಿಯಲ್ಲಿ ಅಮಾಯಕ 27 ಪ್ರವಾಸಿಗರನ್ನ ಕ್ರೂರವಾಗಿ ಹತ್ಯೆಗೈದ ಭಯೋತ್ಪಾದಕರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವುದು ನಿಶ್ಚಿತ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಘೋಷಿಸಿದ್ದರು. ನುಡಿದಂತೆ ನಡೆದು ತೋರಿಸಿದ್ದಾರೆ. ಭಾರತದ ಸೇನಾ ವಿಮಾನಗಳು ಪಾಕಿಸ್ತಾನದೊಳಗೆ ನುಗ್ಗಿ ಉಗ್ರರನ್ನ ಭೇಟಿಯಾಡಿದೆ. ಉಗ್ರರನ್ನ ಬೇರು ಸಮೇತ ಕಿತ್ತೊಗೆಯಲು ಕೇಂದ್ರ ಸರ್ಕಾರ ಸಜ್ಜಾಗಿದೆ. ಭಯೋತ್ಪಾದಕರ ಕುರಿತು ನಮ್ಮದು ಜೀರೋ ಟಾಲರೆನ್ಸ್ ಇದೆ ಎಂದು ಮೋದಿಜಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಉಗ್ರರ ದಮನ, ಪಾಪಿಗಳ ಸರ್ವನಾಶ ಈಗ ನಿಶ್ಚಿತವಾಗಿದೆ. ಉಗ್ರರ ರಕ್ಷಕ ಪಾಕಿಸ್ತಾನಕ್ಕೂ ಸಹ ತಕ್ಕ ಪಾಠ ಸಿಗಲಿದೆ. ಕೇಂದ್ರ ಸರ್ಕಾರ ಭಾರತೀಯ ಸೇನೆಗೆ ಸಲ್ಯೂಟ್ ಹೇಳುವೆ. ನಮ್ಮ ಸೇನೆ ನಮ್ಮ ಹೆಮ್ಮೆ ಎನ್ನಿಸಿದೆ ಎಂದು ಪ್ರತಿಕ್ರಿಯಿಸಿದ್ದಾರೆ. ಪಾಕಿಸ್ತಾನ ನಿರಂತರವಾಗಿ ಭಯೋತ್ಪಾದಕರ ಮೂಲಕ ದೇಶದಲ್ಲಿ ವಿಧ್ವಂಸಕ ಕೃತ್ಯಗಳು ನಡೆಸುತ್ತಿದೆ. ದೇಶದೊಳಗೆ ಅತಿಕ್ರಮ ಪ್ರವೇಶ ಮಾಡುತ್ತಿದೆ. ಈ ಹಿಂದೆ ಭಾರತದೊಂದಿಗೆ 4 ಯುದ್ಧ ಮಾಡಿದೆ. ಈ 4 ಯುದ್ಧದಲ್ಲಿ ಹೀನಾಯ ಸೋಲು ಕಂಡಿದೆ. ಆದರೂ ಪಾಠ ಕಲಿಯದೆ ಭಂಡತನ ಪ್ರದರ್ಶಿಸುತ್ತಿದೆ. ಆರ್ಥಿಕವಾಗಿ ದಿವಾಳಿಯಾಗಿ ಕಂಗಾಲಾದ ಪಾಪಿ ಪಾಕಿಸ್ತಾನಕ್ಕೆ ನಿರೀಕ್ಷೆಗೂ ಮೀರಿದ ರೀತಿಯಲ್ಲಿ ಭಾರತ ಈ ಬಾರಿ ಮಣ್ಣು ಮುಸುಕಲಿದೆ. ಪಾಕ್ ಆಕ್ರಮಣಕ್ಕೆ ಕಾಶ್ಮೀರ ಸಹ ಭಾರತದ ಸುದರ್ಪಿಗೆ ಬರುವ ದಿನಗಳಲ್ಲಿ ಈಗ ಸನ್ನಿಹಿತವಾಗಿದೆ. ಮೋದಿ ಹೇ ತೋ ಸಬ್ ಮುಮ್ಕಿನ್ ಹೇ ಎಂಬುದು ಮತ್ತೆ ಸಾಬೀತಾಗಲಿದೆ ಎಂದು ಹೆಮ್ಮೆ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಆರ್ಯವೈಶ್ಯ ಸಂಘದ ಪದಾಧಿಕಾರಿಗಳು, ವಾಸವಿ ಮಹಿಳಾ ಮಂಡಳ, ವಾಸವಿ ಯುವಕ ಸಂಘ, ವಾಸವಿ ಯುವತಿ ಸಂಘ, ವಾಸವಿ ಕಿಶೋರ್ ಸಂಘ, ವಾಸವಿ ಫ್ರೆಂಡ್ಸ್ ಗ್ರೂಪ್, ಕನ್ಯಕ ಪರಮೇಶ್ವರಿ ಮಿತ್ರ ಮಂಡಳದ ಎಲ್ಲ ಪದಾಧಿಕಾರಿಗಳು, ಭಕ್ತಾದಿಗಳು ಸೇರಿ ಜಯಂತಿಗೆ ಕಳೆ ತಂದುಕೊಟ್ಟರು. ಸಂಘದ ಅಧ್ಯಕ್ಷರಾದ ಅಶೋಕ್ ರಿಜೆಂತಲ್, ಡಿ.ವಿ. ಸಿಂಧೋರ್, ಉಪಾಧ್ಯಕ್ಷರಾದ ದಿಗಂಬರ್ ಪೊಲ್ಲ, ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀನಿವಾಸ್ ಪೊಲ್ಲ, ಕಾರ್ಯದರ್ಶಿಗಳಾದ ಚಂದ್ರಶೇಖರ್ ಗಾದ, ವೆಂಕಟೇಶ್ ಪಿ ಗಾದ ಹಾಗೂ ಖಜಾಂಚಿಗಳಾದ ಸುನಿಲ್ ಕುಮಾರ್ ಬಂಗಂಪಳ್ಳಿ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು.
ಶ್ರೀ ಶ್ರೀ ಆರ್ಯವೈಶ್ಯದ ಕನಿಕಾ ಪರಮೇಶ್ವರಿ ಮಾತಾದ ಜಯಂತ್ಯೋತ್ಸವ ನಡೆಸಲಾಗುತ್ತಿದೆ. ಪ್ರತಿ ವರ್ಷದಂತೆ ಈ ವರ್ಷವನ್ನು ಜಯಂತ್ಯೋತ್ಸವವನ್ನು ಮಾಡಲಾಗುತ್ತಿದೆ. ಈ ದೇವರ ಕೃಪೆಯಿಂದ ಎಲ್ಲರಿಗೆ ಒಳ್ಳೆಯದಾಗಲಿ, ಎಲ್ಲರಿಗೆ ಕಷ್ಟ ಪರಿಹಾರವೂ ಆಗಲಿ. ಮತ್ತು ಪಾಕಿಸ್ತಾನದಲ್ಲಿ ಯುದ್ಧ ಏನು ನಡೆಯಲಿತ್ತಿದೆ, ಭಾರತವನ್ನು ಗೆದ್ದು ದೇವರು ಅಲ್ಲಿ ಬೇಡಿಕೊಳ್ಳುತ್ತೇನೆ. ಇದೇ ರೀತಿ ಎಲ್ಲರಿಗೆ ದೇವರ ಅನುಗ್ರಹದಿಂದ ಎಲ್ಲರಿಗೆ ಶಾಂತಿ ನೆಮ್ಮದಿ ಸಿಗಲಿ ಎಂದು ಬೇಡಿಕೊಳ್ಳುತ್ತೇನೆ. ಕನ್ನಿಕಾ ಪರಮೇಶ್ವರಿ ಮಾತೆಯ ಇವತ್ತು ಜನ್ಮ ಉತ್ಸವವನ್ನು ಇವತ್ತು ಆರ್ಯ ವೈಶ್ಯ ಸಮಾಜ ಅತಿ ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡ್ತಾ ಇದೆ. ಪ್ರತಿ ವರ್ಷ ಇದೇ ರೀತಿ ಸಮಾಜ ಎಲ್ಲರನ್ನ ಸೇರಿಸ್ಕೊಂಡು ಒಟ್ಟಾಗಿ ಸೇರಿಸ್ಕೊಂಡು ಇಡೀ ದಿನದ ಕಾರ್ಯಕ್ರಮಗಳನ್ನು ಅವರು ಮಾಡ್ತಾರೆ. ದೇವಸ್ಥಾನದಲ್ಲಿ ಪೂಜೆ ಆಗ್ತದೆ, ಕುಂಕುಮಾರ್ಚನೆ ಆಗ್ತದೆ, ಸಂಜೆ ಹೊತ್ತಿನಲ್ಲಿ ಮೆರವಣಿಗೆ ಆಗ್ತದೆ. ಮತ್ತು ಇವತ್ತು ನಾನು ಹೇಳ್ಬೋದು, ಆರ್ಯವೈಶ್ಯ ಸಮಾಜ ಇಡೀ ಬೀದರ್ ನಗರದಲ್ಲಿ ಎಲ್ಲ ಸಮಾಜಕ್ಕೂ ಒಂದು ಧಾರ್ಮಿಕವಾಗಿ ಶಕ್ತಿ ಕೊಡುವಂಥ ಸಮಾಜ ಅದು. ಯಾಕಂದರೆ ಎಲ್ಲ ದೇವಸ್ಥಾನಗಳು ಅಭಿವೃದ್ಧಿ ಆಗಬೇಕಂತ ಹೇಳಿದ್ರೆ ಆರ್ಯವೈಶ್ಯ ಸಮಾಜದ ಹಿರಿಯರು ಕೈ ಹಚ್ಚದೇ ಇದ್ದರೆ ಆ ದೇವಸ್ಥಾನಗಳು ಅಭಿವೃದ್ಧಿ ಆಗೋದಿಲ್ಲ. ಮತ್ತು ಈ ದೇವಿ ಅವರ ಕುಲದೇವಿ, ಮತ್ತು ಕುಲದೇವಿ ತಾಯಿಯ ಪಾರ್ವತಿಯ ರೂಪದಲ್ಲಿ ಪೂಜೆ ಮಾಡ್ತಾರೆ. ಅದೇ ರೀತಿ ಲಕ್ಷ್ಮೀ ರೂಪದಲ್ಲಿಯೂ ಪೂಜೆ ಮಾಡ್ತಾರೆ. ಈ ರೀತಿ ಎರಡೂ ರೂಪದಲ್ಲಿ ಪೂಜೆ ಮಾಡುವಂಥ ಯಾವುದಾದ್ರೂ ಜಗನ್ಮಾತೆ ಇದ್ದರೆ ಇವತ್ತು ಕನ್ನಿಕಾ ಪರಮೇಶ್ವರಿ ದೇವಿ. ಇದು ಆಂಧ್ರದಲ್ಲಿ ಇರ್ಬೋದು, ಆದರೆ ಆರ್ಯವೈಶ್ಯ ಸಮಾಜ ಎಲ್ಲಿ ತನಕ ಇದೆ ಅಲ್ಲಿ ತನಕ ಅತ್ಯಂತ ವೈಭವದಿಂದ ಪೂಜಾ ಕಾರ್ಯಗಳನ್ನು ನಡೆಸ್ತಾರೆ, ದೇವಿಯ ಆರಾಧನೆ ಮಾಡ್ತಾರೆ. ಅದಕ್ಕೋಸ್ಕರ ದೇವಿಯ ಕೃಪಾ ಮತ್ತು ಆಶೀರ್ವಾದ ಎಲ್ಲವೂ ಕೂಡ ಸಮಾಜದ ಮೇಲೆ ಇದೆ. ಆದರೆ ನಮ್ಮೆಲ್ಲರಿಗೆ ವಿಶ್ವಾಸ ಇತ್ತು, ದೇಶದ ಪ್ರಧಾನಮಂತ್ರಿಗಳು ಇವತ್ತು ಭಾರತ ಸಕ್ಷಮ ಕೈಯಲ್ಲಿದೆ ಮತ್ತು ನಿಶ್ಚಿತವಾಗಿ ಉತ್ತರ ಕೊಡ್ತಾರೆ ಅಂಥೇಳಿ. ಅದನ್ನು ಹತ್ಯೆ ಆದ ನಂತರ 26 ಜನರ ಹತ್ಯೆ ಆಗಿದೆ. ಹತ್ಯೆ ಆದ ನಂತರ ದೇಶದ ಪ್ರಧಾನಮಂತ್ರಿಗಳು ಹೇಳಿದರು, ಇದರ ಸೇಡನ್ನು ನಾವು ತೀರಿಸ್ಕೊಳ್ತೇವೆ ಅಂತ ಮಾತನ್ನು ಹೇಳಿದರು. ಆವಾಗೇ ಸಿಂಧು ನದಿಯನ್ನು ಮತ್ತು ಪಾಕಿಸ್ತಾನಕ್ಕೆ ಹೋಗುವಂಥ ನಮ್ಮ ಎಲ್ಲ ನದಿ ನೀರನ್ನು ಬಂದ್ ಮಾಡಿದರು. ವಿಶೇಷವಾಗಿ ಇವತ್ತು ಏನು ಆಪ್ರೇಷನ್ ಮಾಡಿದ್ದಾರೆ, ಸಿಂಧೂರ್ ಅಂತೇಳಿ ಆಪ್ರೇಷನನ್ನು ಮಾಡಿದ್ದಾರೆ. ಯಾಕೆ ಸಿಂಧೂರ್ ಅಂತೇಳಿ ಕೊಟ್ಟಿದ್ದಾರೆ ಅಂತ ಹೇಳಿದರೆ, ಅಲ್ಲಿ ವಿಶೇಷವಾಗಿ ಹಿಂದೂಗಳನ್ನು ಅವರ ಹೆಣ್ಣು ಮಕ್ಕಳ, ಅವರ ಹೆಂಡತಿ ಮುಂದೆ, ತಾಯಿ ಮುಂದೆ, ಮಕ್ಕಳ ಮುಂದೆ ಗುಂಡನ್ನು ಹಾರಿಸಿ ಕೊಂದಿದ್ದಾರೆ. ಇದರ ಅರ್ಥ ಗಂಡ ಸತ್ತರೆ ಹಿಂದೂ ಸಮಾಜದಲ್ಲಿ ಸಿಂಧೂರ ಅಳಿಸುತ್ತೆ. ಅದಕ್ಕೋಸ್ಕರ ಸಿಂಧೂರ ಅಳಿಸುವಂಥ ಕೆಲಸವನ್ನು ಭಯೋತ್ಪಾದಕರು ಮಾಡಿದರು. ಇದರ ಹಿಂದೆ ನೇರವಾಗಿ ಪಾಕಿಸ್ತಾನದ ಸೇನಾ ರೂವಾರಿನೇ ಇದ್ದರು. ಅದಕ್ಕೋಸ್ಕರ ಈ ಆಪರೇಷನನ್ನು ಸಿಂಧೂರ್ ಅಂದರೆ ಯಾರು ನಮ್ಮ ತಾಯಂದಿರ ಸಿಂಧೂರನ್ನು ಅಳಿಸಿದ್ದಾರೆ ಅವರಿಗೆ ತಕ್ಕ ಶಾಸ್ತಿಯನ್ನು ಮಾಡೋದಕ್ಕೋಸ್ಕರ ಇವತ್ತು ನಮ್ಮ ಸೇನೆ ಬೆಳಗಿನ ಜಾವ 1 ರಿಂದ 2 ಗಂಟೆ ಒಳಗಡೆ ಕೇವಲ 20 ನಿಮಿಷದಲ್ಲಿ ಪಾಕಿಸ್ತಾನದ ಭಯೋತ್ಪಾದಕ ತಾಣಗಳನ್ನು 9 ತಾಣಗಳನ್ನು, ಹೆಡ್ ಕ್ವಾರ್ಟರ್ಸ್ಗಳನ್ನು ಇವತ್ತು ಧ್ವಂಸ ಮಾಡಿ ಇವತ್ತು ತೋರಿಸ್ಕೊಟ್ಟಿದೆ. 140 ಕೋಟಿ ಜನ ಭಾರತೀಯರ ಜೊತೆಯಲ್ಲಿ ದೇಶದ ಸರ್ಕಾರ ಇದೆ. ಇವತ್ತು 140 ಕೋಟಿ ಜನ ಕೂಡ ನರೇಂದ್ರ ಮೋದಿಯವರ ಸರ್ಕಾರದ ನೇತೃತ್ವದಲ್ಲಿ ಸುರಕ್ಷಿತವಾಗಿದ್ದಾರೆ. ಇವತ್ತು ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಿದೆ ಅಂತೇಳಿ ನಾನು ಹೇಳ್ತೀನಿ. ರಾಜ್ಯದ ಅರಣ್ಯ ಪರಿಸರ ಹಾಗೂ ಜೀವಶಾಸ್ತ್ರ ಸಚಿವರು ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿ ಈಶ್ವರ್ ಖಂಡ್ರೆ ಅವರಿಗೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಿಸುವಂತೆ ಮಾದಾರ ಚೆನ್ನಯ್ಯ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷ ರಮೇಶ್ ಕಟ್ಟಿತುಂಗಾವ್ ಹೇಳಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು, ಈಶ್ವರ್ ಖಂಡ್ರೆ ಅವರು ಈ ಭಾಗದ ಒಬ್ಬ ಪ್ರಶ್ನಾತೀತ ನಾಯಕರು. ಲಿಂಗಾಯತ ಸಮಾಜದ ಅಗ್ರಗಣ್ಯ ನಾಯಕರಲ್ಲಿ ಯಡಿಯೂರಪ್ಪ ಅವರ ನಂತರ ಈಶ್ವರ್ ಖಂಡ್ರೆ ಅವರನ್ನ ಕಾಣಬಹುದಾಗಿದೆ. ಉತ್ತಮ ಅಭಿವೃದ್ಧಿ ಕೌಶಲ್ಯವುಳ್ಳ ರಾಜಕಾರಣಿಯೂ ಹೌದು. ಕಾಂಗ್ರೆಸ್ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತರಾಗಿರುವ ಇವರನ್ನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಗುರುತಿಸಿದ್ದರೆ ಪಕ್ಷವನ್ನ ಬಲಿಷ್ಠವಾಗಿ ಮುನ್ನಡೆಸುವ ಸಾಮರ್ಥ್ಯ ಈಶ್ವರ್ ಖಂಡ್ರೆಯಲ್ಲಿದೆ ಎಂದು ಅವರು ಹೇಳಿದರು. ಇತ್ತೀಚೆಗೆ ಮನುವಾದಿಗಳು ಹಾಗೂ ಖಂಡ್ರೆ ಅವರ ಏಳಿಗೆ ಸಹಿಸದ ಕೆಲವರು ಅವರ ಬಗ್ಗೆ ಅಪಪ್ರಚಾರ ಮಾಡುತ್ತಿರುವವರು ಇತ್ತೀಚೆಗೆ ಭಾಲ್ಕಿ ತಾಲೂಕಿನ ಕುಂದಾಪುರ ಗ್ರಾಮದಲ್ಲಿ ದಲಿತರ ಮೇಲಾದ ದೌರ್ಜನ್ಯಕ್ಕೆ ಒಂದೇ ದಿನದಲ್ಲಿ ನ್ಯಾಯ ಕೊಡಿಸಿದ್ದರು. ಹಿಂದೆ ದಲಿತರ ಮೇಲಾದ ಅನೇಕ ದೌರ್ಜನ್ಯಗಳ ಬಗ್ಗೆ ಕಳವಳ ವ್ಯಕ್ತಪಡಿಸಿ ಸಮಸ್ಯೆ ಇತ್ಯರ್ಥಪಡಿಸಿದ ಕೀರ್ತಿ ಖಂಡ್ರೆ ಅವರಿಗೆ ಸಲ್ಲುತ್ತದೆ ಎಂದು ರಮೇಶ್ ತಿಳಿಸಿದ್ದರು.
ಈ ಪತ್ರಿಕಾಗೋಷ್ಠಿಯಲ್ಲಿ ಡಿಎಸ್ಎಸ್ ಎನ್ ಮೂರ್ತಿ ಬಣ, ಜಿಲ್ಲಾಧ್ಯಕ್ಷ ಹರಿಹರ್ ಗೋಖಲೆ, ಡಾಕ್ಟರ್ ಬಾಬು ಜಗಜೀವನ್ ರಾವ್, ಸೇವಾ ಸಂಘದ ಅಧ್ಯಕ್ಷ ಯುವರಾಜ್ ಪೆಂಡೆ, ಸಮಾಜದ ಮುಖಂಡರಾದ ಮಹೇಶ್ ಹಿರೇಮನಿ, ಸಂಜಯ್ ಲಂಜವಾಡ, ಸಂಜು ಉಜ್ನಿ, ಪಪ್ಪುರಾಜ್ ನೇಳ್ಗೆ, ಸತೀಶ್ ಮಾನೆ, ನಾಗರಾಜ್, ಮಲ್ಲಿಕಾರ್ಜುನ್ ಬಾವಿದೊಡ್ಡಿ, ಶಿವಕಾಂತ್ ಭೋಸ್ಗಾ, ರೋಹಿತ್ ಕಟ್ಟಿತುಂಗ ಪತ್ರಿಕಾಗೋಷ್ಠಿಯಲ್ಲಿದ್ದರು. ಇವತ್ತು ಪತ್ರಿಕಾಗೋಷ್ಠಿ ಕರೆಯುವ ಉದ್ದೇಶ ಏನೆಂದರೆ, ನಮ್ಮ ಜಿಲ್ಲೆಯಲ್ಲಿ ವಿಳಾಸ್ಪುರ ಇರ್ಬೋದು, ಚಳಕಾಪುರ ಇರ್ಬೋದು, ತಳವಾಡ ಇರ್ಬೋದು ಮತ್ತು ಮೊನ್ನೆ ನಡೆದಂಥ ಖುದಾವಂದನ್ಪುರ್ ಇರ್ಬೋದು, ಇಲ್ಲಿ ಬಾಬಾ ಸಾಹೇಬರಿಗೆ ಮೂರ್ತಿಗಳಿಗೆ ಅವಮಾನ ಆಗಿರುವುದನ್ನು ಮೊಟ್ಟ ಮೊದಲು ನಾವು ಸಹಿತ ಅದಕ್ಕೆ ಖಂಡಿಸ್ತೀವಿ. ಅವ್ರು ಯಾರೇ ಇರಲಿ ಅದಕ್ಕೆ ಅಪಮಾನ ಮಾಡೋದು, ಅವರನ್ನು ಕಾನೂನುಬದ್ಧವಾಗಿ ಅವ್ರಿಗೆ ಅರೆಸ್ಟ್ ಮಾಡಿ ಅವ್ರಿಗೆ ಶಿಕ್ಷೆ ಕೊಡುತ್ತೋ, ಯಾರ ಮನಿವಾದಿಗಳಿದ್ದಾರ ಅವರಿಗೆ ಒಂದು ಕಠೋರವಾದ ಶಿಕ್ಷೆ ಕೊಡಲು ಈ ಪತ್ರಿಕಾಗೋಷ್ಠಿಯ ನಾವು ವಿನಂತಿ ಮಾಡ್ಕೋತೀವಿ ಜಿಲ್ಲಾಡಳಿತಕ್ಕೆ, ಪೊಲೀಸ್ ಇಲಾಖೆಗೆ. ಈ ವಿಷಯದಲ್ಲಿ ನಮ್ಮ ಜಿಲ್ಲೆಯ ಸುಪುತ್ರರಾದಂಥ ಮಾನ್ಯ ಅರಣ್ಯ ಸಚಿವರಾದಂಥ ಶ್ರೀಮಾನ್ ಈಶ್ವರ್ ಖಂಡ್ರೆ ಅವರನ್ನು ಕೆಲವೊಂದು ಪಟ್ಟಪದ ಹಿತಾಸಕ್ತಿಗಳು ಮತ್ತು ವಿರೋಧ ಪಕ್ಷದ ಕುತಂತ್ರದಿಂದ ಈ ಇಶ್ಯೂದಲ್ಲಿ ಅವರನ್ನು ತಂದು ಅವರು ಒಬ್ಬರು ಈ ಜಿಲ್ಲೆಯಲ್ಲಿ ಸಮರ್ಥ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅಲ್ಲ, ಆದ ಕಡೆ ಅವ್ರ ಕಾಲದಲ್ಲಿ ಬಾಬಾ ಸಾಹೇಬ್ ಮೂರ್ತಿಗೆ ಅನ್ಯಾಯ ಆಗಿದೆ ಅಂಥೇಳಿ ಕೆಲವೊಂದು ಮನುವಾದಿ ಇರ್ತಕ್ಕಂಥ ಜನಗಳು ಅವರ ವಿರುದ್ಧವಾಗಿ ಏನೇನೋ ಇಲ್ಲ ಸಲ್ಲದ ಮಾತುಗಳನ್ನಾಡಿ ಅವರ ವ್ಯಕ್ತಿತ್ವಕ್ಕೆ ಧಕ್ಕೆ ತರುವ ಕೆಲಸ ಮಾಡ್ತಿದ್ದಾರೆ. ಅದರಿಂದ ನಾವು ಅದಕ್ಕೆ ಖಂಡಿಸ್ತೀವಿ. ಏಕೆಂದರೆ ಈಶ್ವರ ಖಂಡ್ರೆ ಅವರು ತನ್ನ 15 ವರ್ಷದ ಅವಧಿಯಲ್ಲಿ ಈ ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಮುತ್ಸದಿ ನಾಯಕರಾಗಿ 15 ವರ್ಷದಲ್ಲೇ 40 ವರ್ಷ ಸೇವೆ ಅಂತಕ್ಕಂಥದ್ದು ತೋರಿಸ್ಕೊಟ್ಟು ಅವರು ಬೆಳೀತಾ ಇದ್ದಾರೆ. ಈ 15 ವರ್ಷದಲ್ಲಿ ಅವರು ಈಗಾಗಲೇ KPCC ಅಧ್ಯಕ್ಷರ ಪಟ್ಟದ ಸಮೀಪ ಹೋಗಿ ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ KPCC ಅಧ್ಯಕ್ಷ ಸಿಗಬಹುದು. ಈ ಜಿಲ್ಲೆಯವರಾದ ಒಬ್ಬ ಮುಖ್ಯಮಂತ್ರಿ ಅಭ್ಯರ್ಥಿ ಕೂಡ ಮುಂದಿನ ಫ್ಯೂಚರ್ದಲ್ಲಿ ಆಗ್ತಾರಂತ ಹೇಳುತ್ತಾ, ಅದಕ್ಕೆ ಈ ನಮ್ಮ ಜಿಲ್ಲೆಯಲ್ಲಿ ಅಂಥ ಒಬ್ಬ ಮುತ್ಸದಿ ನಾಯಕನನ್ನು ನಾವು ಖುಷಿ ಪಡಬೇಕು. KPCC ಅಧ್ಯಕ್ಷ ಆಗ್ತಿದ್ದಾರೆ, ಮುಖ್ಯಮಂತ್ರಿ ಅಭ್ಯರ್ಥಿ ಆಗ್ತಿದ್ದಾರೆ, ಮುಖ್ಯಮಂತ್ರಿ ಆಗ್ಬೋದು ಅಂತ ನಾವು ಖುಷಿ ಪಡಬೇಕು. ನಮ್ಮ ಜಿಲ್ಲೆ ಒಂದು ಹೆಮ್ಮೆ ಪಡೋ ವಿಷಯ. ನಾವು ಅಪಪ್ರಚಾರ ಮಾಡಿ ಅವರಿಗೆ ವಿರೋಧ ಮಾಡಬಾರ್ದು. ಅವ್ರು ಯಾವುದೇ ಕೆಲಸ ಇರಲಿ, ಕಾನೂನು ಪ್ರಕಾರ ಏನು ಬರ್ತದೆ ಅದು ಮಾಡಪ್ಪ ಅಂತ ಹೇಳ್ತಾರೆ. ಯಾವ ಆಫೀಸರ್ನೂ ಇರಲಿ, ಪೊಲೀಸ್ ಅಂತಿಲ್ಲ, ಬೇರೆ ಡಿಪಾರ್ಟ್ಮೆಂಟ್ ಭೀ ಇರ್ಬೋದು, ಯಾವುದೇ ಕೆಲಸಕ್ಕೆ ನೀವು ಹೋಗ್ರಿ, ಅದು ಆಯ್ತದ ಅಂತಾರೆ, ಆಗಲ್ಲಂದ್ರೆ ಆಗಲ್ಲ ಅಂತಾರೆ. ಆ ಥರ ಹೇಳಿ ಎಲ್ಲರ ಇವ್ರಿಗೆ ಜನರಿಗೆ ಏನದ ಅಂದ್ರೆ ಮಿಸ್ಗೈಡ್ ಮಾಡಿಸಲ್ಲ ಅವರು. ಅದು ನಾ ಸಾಕ್ಷಿ ಹೇಳಕ್ಕೆ ತಯಾರಿದ್ದೀನಿ. ಎಲ್ಲಿ ಅನ್ಯಾಯ ಆಗಿದೆ ಅಂಥ ಒಂದು ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಸನ್ಮಾನ್ಯ ಶ್ರೀ ಈಶ್ವರ್ ಬಿ ಖಂಡ್ರೆ ಅವರು ಅಲ್ಲಿ ಸಡನ್ ಆಗಿ ಪೊಲೀಸ್ ಇಲಾಖೆಗೆ ಅವರು ಇಮಿಡಿಯೇಟಾಗಿ ನೀವು ಆ್ಯಕ್ಷನ್ ತಗೋಬೇಕು, ಅಲ್ಲಿ ಏನಾಗಿದೆ ಅದು ನಿಜಾಂಶ ನೀವು ಕಾರ್ಯರೂಪಕ್ಕೆ ತರಬೇಕು, ಕಾನೂನು ಕ್ರಮ ತಗೋಬೇಕಂತಕ್ಕಂಥ ಸಂದೇಶ ಅವರು ಯಾವಾಗಿನಿಂದ ಹೇಳ್ತಾರೆ ಎಂಬುದು ಎಲ್ಲರಿಗೂ ಗೊತ್ತಿದೆ ವಿಷಯ. ಸೊ ಹಾಗಾಗಿ ಏನೋ ಕೆಲವೊಂದು ತಿಳುವಳಿಕೆ ಕೊರತೆ, ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಲಿಂದ ಕೆಲವೊಂದು ಇತರ ಒಂದು ಪಕ್ಷಗಳು ಅಪೋಸಿಷನ್ ಪಾರ್ಟಿದವರ ಒಂದು ಕುತಂತ್ರದಿಂದ ಅವ್ರ ಬಗ್ಗೆ ಅಪಪ್ರಚಾರ ಮಾಡ್ತಕ್ಕಂಥ ವ್ಯವಸ್ಥೆ ಆಗಿದೆ. ಅದು ಖಂಡಿಸ್ತೇವೆ. ಈಶ್ವರ್ ಖಂಡ್ರೆ ಅವರು ಅಂಥ ವ್ಯಕ್ತಿತ್ವವುಳ್ಳಂಥ ಮನುಷ್ಯರಲ್ಲ. ಇವಾಗಲೇ ಹಿರಿಯರು ಹೇಳಿದಾಗೆ, ರಮೇಶ್ ಕಟ್ಟಿ ಅಣ್ಣನವರು ಹೇಳಿದಾಗೆ, ಇಡೀ ಅವರ ಕುಟುಂಬ, ಅವ್ರ ತಂದೆ ಆಗಲಿ ಅವರಾಗಲಿ ಸತತವಾಗಿ ಸುಮಾರು ವರ್ಷಗಳಿಂದ ಸಮಾಜಕ್ಕೆ ಅವರು ಒಳ್ಳೆಯ ಒಂದು ಕೊಡುಗೆಯನ್ನು ಕೊಡ್ತಾ ಬಂದಿದ್ದಾರೆ. ಅದು ನಾವೆಲ್ಲ ಇಡೀ ಬೀದರ್ ಜಿಲ್ಲೆ ಜನ ನೋಡಿದ್ದೀವಿ. ಸೊ ಹಾಗಾಗಿ ಯಾವುದೇ ಒಂದು ಅವ್ಯವಸ್ಥೆಯ ಸಂದರ್ಭ ಬಂದಾಗ ಅಲ್ಲಿ ಶಾಂತಿ ಸಮಾಧಾನ ಕಾಪಾಡಲು ಅವರು ಯಾವಾಗ ಶ್ರಮ ವಹಿಸಿದ್ದಾರೆ. ಯಾಕಂದರೆ ಒಂದು ಉತ್ತಮ ನಾಯಕ ಗುಣವುಳ್ಳಂಥ ಈಶ್ವರ್ ಖಂಡ್ರೆ ಅವರಿಗೆ ಒಂದು ಅವರ ಹೆಸರಿಗೆ ಒಂದು ಕುಂದುಕೊರತೆ ತರ್ತಕ್ಕಂಥ ಕೆಲಸ ನಾವು ಬೀದರ್ ಜಿಲ್ಲೆಯ ಜನತೆ ಮಾಡಬಾರ್ದು. ಇನ್ನು ಹೆಚ್ಚಿನ ರೀತಿಯಲ್ಲಿ ಅವರು ಒಂದು ಒಳ್ಳೆಯ ಉದ್ಯೋಗದಲ್ಲಿ ಮುಂದೆ ಒಂದು ಒಳ್ಳೆಯ ವ್ಯಕ್ತಿ ಆಗ್ತಾರಂಥ ಒಂದು ಭರವಸೆ ನಮಗಿದೆ.
ಅನಧಿಕೃತ ಕೋಚಿಂಗ್ ಸೆಂಟರ್ಗಳನ್ನು ಬಂದ್ ಮಾಡಿಸಬೇಕು ಹಾಗೂ ಅಧಿಕ ಶುಲ್ಕ ಪಡೆಯುತ್ತಿರುವ ಖಾಸಗಿ ಕಾಲೇಜುಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಬೀದರ್ನ ಜಿಲ್ಲಾಧಿಕಾರಿ ಕಚೇರಿ ಎದುರು ಧರಣಿ ಸತ್ಯಾಗ್ರಹ ನಡೆಸಿದರು. ನಗರದಲ್ಲಿ ಅನಧಿಕೃತವಾಗಿ ನಡೆಸುತ್ತಿರುವ ಕೋಚಿಂಗ್ ಸೆಂಟರ್ಗಳು ಹಾಗೂ ಅಧಿಕ ಶುಲ್ಕ ಪಡೆಯುತ್ತಿರುವ ಖಾಸಗಿ ಕಾಲೇಜುಗಳ ವಿರುದ್ಧ ಕ್ರಮ ಕೈಗೊಳ್ಳಲು ಆಗ್ರಹಿಸಿ ವೇದಿಕೆ ಜಿಲ್ಲಾ ಘಟಕದ ಅಧ್ಯಕ್ಷ ಸೋಮನಾಥ್ ಮುಧೋಳ್ ನೇತೃತ್ವದಲ್ಲಿ ಧರಣಿ ನಡೆಸಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ನಿರ್ದೇಶಕರಿಗೆ ಬರೆದ ಮನವಿ ಪತ್ರವನ್ನು ಸ್ಥಳಕ್ಕೆ ಬಂದ ಇಲಾಖೆಯ ಉಪನಿರ್ದೇಶಕ ಚಂದ್ರಕಾಂತ್ ಶಹಬಾದ್ಕರ್ ಅವರಿಗೆ ಸಲ್ಲಿಸಲಾಯಿತು. ಅಧಿಕೃತ ಕಾಲೇಜುಗಳ ಸಹ ನೀಟ್, ಕೆಸೆಟ್, ಜೆಇಇ ಹೆಸರಿನಲ್ಲಿ ವಿದ್ಯಾರ್ಥಿಗಳಿಂದ ವರ್ಷಕ್ಕೆ ರೂಪಾಯಿ 1.50 ಲಕ್ಷದಿಂದ ರೂಪಾಯಿ 2 ಲಕ್ಷದವರೆಗೆ ಶುಲ್ಕ ವಸೂಲಿ ಮಾಡುತ್ತಿದೆ ಎಂದು ದೂರಿದ್ದರು. ನಗರದ ಚಿದ್ರಿ ರಸ್ತೆಯಲ್ಲಿ ಇರುವ ಹನುಮಾನ್ ನಗರದಲ್ಲಿ ಫಿಸಿಕ್ಸ್ ವಾಲಾ ವಿದ್ಯಾಪೀಠ ಪಾಠಶಾಲಾ ಕೋಚಿಂಗ್ ಸೆಂಟರ್ ಅನಧಿಕೃತವಾಗಿ ನಡೆಸಲಾಗುತ್ತಿದೆ. ಬೇರೆ ಬೇರೆ ಕಾಲೇಜುಗಳ ಹೆಸರಲ್ಲಿ ದಾಖಲಾತಿ ಮಾಡಿಸಿಕೊಂಡು ವಿದ್ಯಾರ್ಥಿಗಳಿಂದ ಲಕ್ಷಾಂತರ ರೂಪಾಯಿ ಪಡೆದು ಆನ್ಲೈನ್ ಆಫ್ಲೈನ್ ಕೋಚಿಂಗ್ ಕೊಡಲಾಗುತ್ತಿದೆ ಎಂದು ಆರೋಪಿಸಿದ್ದರು. ಬನ್ಸಾಲ ಹಾಗೂ ಆಕಾಶ್ ಕೋಚಿಂಗ್ ಸೆಂಟರ್ ಹೆಸರಿನಲ್ಲಿಯೂ ದಾಖಲಾತಿ ಮಾಡಿಸಿಕೊಂಡು ನೂರಾರು ವಿದ್ಯಾರ್ಥಿಗಳನ್ನು ವಂಚಿಸಲಾಗುತ್ತಿದೆ ಎಂದು ಆಪಾದಿಸಿದ್ದರು. ಶಿಕ್ಷಣ ಸಂಸ್ಥೆಗಳು ಹೆಚ್ಚಿನ ಶುಲ್ಕ ಪಡೆಯುತ್ತಿರುವುದರಿಂದ ಮಕ್ಕಳ ಶಿಕ್ಷಣ ಪಾಲಕರಿಗೆ ಹೊರೆಯಾಗಿದೆ. ಶುಲ್ಕ ಕಟ್ಟಲು ವಿಳಂಬ ಮಾಡಿದ ವಿದ್ಯಾರ್ಥಿಗಳಿಗೆ ಕಿರುಕುಳ ನೀಡುತ್ತಿರುವ ಘಟನೆಗಳು ನಡೆಯುತ್ತಿವೆ ಎಂದು ದೂರಿದ್ದರು. ಅಧಿಕಾರಿಗಳು ಕೂಡ ಕೋಚಿಂಗ್ ಸೆಂಟರ್ ಮಾಫಿಯಾ ಜೊತೆ ಕೈಜೋಡಿಸಿದ್ದಾರೆ ಎಂದು ಆರೋಪಿಸಿದ್ದರು. ಹೆಚ್ಚು ಶುಲ್ಕ ಪಡೆಯುತ್ತಿರುವ ಕಾಲೇಜುಗಳು ಹಾಗೂ ಅನಧಿಕೃತ ಕೋಚಿಂಗ್ ಸೆಂಟರ್ಗಳ ವಿರುದ್ಧ ಕ್ರಮ ಜರುಗಿಸಬೇಕು. ಇಲ್ಲವಾದಲ್ಲಿ ಶಾಲಾ ಕಾಲೇಜುಗಳ ಎದುರು ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದರು. ಅನುಮತಿ ಇಲ್ಲದೆ ನಡೆಸುತ್ತಿರುವ ಫಿಸಿಕ್ಸ್ ವಾಲಾ, ಬನ್ಸಾಲೆ ಹಾಗೂ ಆಕಾಶ್ ಕೋಚಿಂಗ್ ಸೆಂಟರ್ಗಳನ್ನು ನಾಳೆಯೇ ಬಂದ್ ಮಾಡಿಸಲಾಗುವುದು ಎಂದು ಚಂದ್ರಕಾಂತ್ ಶಹಬಾದ್ಕರ್ ಭರವಸೆ ನೀಡಿದ್ದರು ಎಂದು ಸೋಮನಾಥ್ ಮುಧೋಳ್ ತಿಳಿಸಿದ್ದರು. ವೇದಿಕೆಯ ಜಿಲ್ಲಾ ಘಟಕದ ಉಪಾಧ್ಯಕ್ಷರಾದ ಸೋಮಶೇಖರ್ ಸಜ್ಜನ್, ಶಿವರುದ್ರ ಕೀರ್ತ, ವಿಜಯಕುಮಾರ್ ಅಷ್ಟೂರೆ, ಮಲ್ಲು ಸಿಕೆನ್ಪುರೆ, ಸಚಿನ್ ಬೆನಕ್ನಳ್ಳಿ, ಪ್ರಧಾನ ಕಾರ್ಯದರ್ಶಿ ವಿಶ್ವನಾಥ್ ಗೌಡ, ಔರತ್ ತಾಲೂಕಾ ಘಟಕದ ಅಧ್ಯಕ್ಷ ಅನಿಲ್ ಹೇಡೆ, ಭಾಲ್ಕಿ ತಾಲೂಕು ಅಧ್ಯಕ್ಷ ಬಂಡೆಪ್ಪ ಕರ್ಬಸಣ್ಣ, ಬೀದರ್ ನಗರದ ಘಟಕದ ಅಧ್ಯಕ್ಷ ಶಿವಕುಮಾರ್, ಕಮಲ್ ನಗರ್ ತಾಲೂಕು ಘಟಕದ ಉಪಾಧ್ಯಕ್ಷ ಮಂಜುನಾಥ್ ಸ್ವಾಮಿ, ಮುಖಂಡರಾದ ಮಲ್ಲಪ್ಪ ಚಡ್ಪಳ್ಳಿ, ವಿವೇಕ್ ನಿರ್ಮಲೆ, ಜಮೀರ್ ಬಗ್ದಲ್, ನಾಗೇಶ್ ಮನ್ನಳ್ಳಿ, ದಯಾನಂದ್ ವೀರ್ಶೆಟ್ಟಿ, ಕರ್ಬಸಪ್ಪ ವೀರ್ಶೆಟ್ಟಿ, ಪ್ರತಯ್ ಸ್ವಾಮಿ, ಪ್ರಶಾಂತ್ ಖಾನಾಪುರೆ, ಅಯೂಬ್ ಖುರೇಶಿ, ಇರ್ಷಾದ್ ಮತ್ತಿತರರು ಪಾಲ್ಗೊಂಡಿದ್ದರು. ಬೀದರ್ ಜಿಲ್ಲೆಯಲ್ಲಿ ಖಾಸಗಿ ಕಾಲೇಜುಗಳಿಂದವ ಶಿಕ್ಷಣವನ್ನು ಒಂದು ವ್ಯಾಪಾರ ಮಾಡ್ಕೊಂಡು ಶಿಕ್ಷಣ ಸಂಸ್ಥೆಗಳು ನಡೆಸ್ತಾ ಇದ್ದಾರೆ. ಒಂದೊಂದು ಶಾಲೆಯಲ್ಲಿ ಕಾಲೇಜಿನಲ್ಲಿ PU ಫಸ್ಟ್ ಇಯರ್ಗೆ 2 ಲಕ್ಷ 2.5 ಲಕ್ಷ ರೂಪಾಯಿ ವಸೂಲಿ ಮಾಡ್ತಾಯಿರೋರು. ಜಿಲ್ಲಾಡಳಿತ ಮತ್ತು ಶಿಕ್ಷಣ ಇಲಾಖೆ ಕಣ್ಮುಚ್ಚಿಕೊಡುತ್ತಿದೆ. ಇದಕ್ಕೆ ನಾವು ಕರ್ನಾಟಕ ಶಿಕ್ಷಣ ಇಲಾಖೆಯಿಂದ ಖಂಡಿಸ್ತಾ ಇದ್ದೆವು. ಜಿಲ್ಲಾಡಳಿತ ಮತ್ತು ಶಿಕ್ಷಣ ಇಲಾಖೆ ಕೂಡಲೇ ಎಚ್ಚೆತ್ತುಕೊಂಡು ಮತ್ತು ಬೀದರ್ ನಗರದಲ್ಲಿ ನಕಲಿ ಕೋಚಿಂಗ್ ಸೆಂಟರ್ಗಳನ್ನು ತೆರೆದಾರೆ. ಆಕಾಶ್ ಆಗಿರ್ಬೋದು, ಬನ್ಸಿಲ್ ಆಗಿರ್ಬೋದು, ಫಿಸಿಕ್ಸ್ ವಾಲಾ ಆಗಿರ್ಬೋದು. ಇವ್ರ ಮೂಗರ ಮೇಲೂ ಸಹ ನೋಟಿಸ್ ಜಾರಿ ಮಾಡಬೇಕು. ಇವ್ರ ಮೂಗರ ಮೇಲೂ ಕ್ರಮ ಕೈಗೊಳ್ಳಬೇಕು. ಇವ್ರ ಮೂಗರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಿಸಬೇಕಂತೇಳಿ ಈ ಮೂಲಕ ನಾನು ಜಿಲ್ಲಾಡಳಿತ ಮತ್ತು ಶಿಕ್ಷಣ ಇಲಾಖೆ ಮನವಿ ಮಾಡ್ತೀನಿ. ಜಿಲ್ಲಾಧಿಕಾರಿಗಳಾದ ಶಿಲ್ಪಾ ಶರ್ಮಾ ಅವರು ನೌಬತ್ನ ಅಶೋಕ್ ನಗರ್ ಹಾಗೂ ಲುಂಬಿನಿ ನಗರದಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ಗಣತಿ ಹಿನ್ನೆಲೆಯಲ್ಲಿ ಗಣತಿದಾರರು ನಡೆಸುತ್ತಿರುವ ಮನೆ ಮನೆ ಸಮೀಕ್ಷೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದರು. ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಸುಭಾಷ್ ನಾಗೂರೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಜಿಲ್ಲಾ ಅಂಗವಿಕಲರ ಹಿತರಕ್ಷಣಾ ಸಮಿತಿ ಬೀದರ್ ವತಿಯಿಂದ ಸುಮಾರು ವರ್ಷಗಳಿಂದ ಧರಣಿ ಮತ್ತು ಹೋರಾಟದ ಮುಖಾಂತರ ಹಲವು ಬಾರಿ ಮನವಿ ಮಾಡಿಕೊಂಡಿದ್ದರೂ ನಮ್ಮ ಬೇಡಿಕೆಗಳು ಸ್ಪಂದನೆಯಾಗಿರುವುದಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಬೀದರ್ ಜಿಲ್ಲೆಗೆ 2025 ಕೋಟಿ ರೂಪಾಯಿ ಅನುದಾನ, ಬೀದರ್ ಜಿಲ್ಲೆಗೆ ವಿಶೇಷ ಅನುದಾನ ಬಿಡುಗಡೆ ಮಾಡಿರುವ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರ ಪ್ರಯತ್ನದಿಂದ ಜಿಲ್ಲೆಗೆ ಹೆಚ್ಚಿನ ಅನುದಾನ ಮಾನ್ಯ ಮುಖ್ಯಮಂತ್ರಿಗಳು ಅನುದಾನ ಬಿಡುಗಡೆ ಮಾಡಿದ್ದರಿಂದ ಬೀದರ್ ಜಿಲ್ಲೆಯಲ್ಲಿ ಅಂಗವಿಕಲ ಭವನ ನಿರ್ಮಿಸಲು ಸುಮಾರು ವರ್ಷದ ಬೇಡಿಕೆಯಾಗಿದೆ. ಭವನ ನಿರ್ಮಿಸಬೇಕು ಮತ್ತು ಬೀದರ್ ಜಿಲ್ಲೆಯಲ್ಲಿ ಸುಮಾರು 40,000ಕ್ಕೂ ಹೆಚ್ಚು ಅಂಗವಿಕಲರು ಇದ್ದು ಬೀದರ್ ಜಿಲ್ಲೆಯಲ್ಲಿ ಸುಮಾರು ಅಂಗವಿಕಲರ ಮಾಸಾಶನ ಸಂಬಂಧಪಟ್ಟ ಅಧಿಕಾರಿಗಳು ವಿನಾಕಾರಣ ಕಡಿತಗೊಳಿಸಲಾಗಿದ್ದು ಮರು ಚಾಲ್ತಿಗಾಗಿ ಅಂಗವಿಕಲರ ತಹಶೀಲ್ದಾರರ ಕಚೇರಿಗೆ ಪರದಾಡುತ್ತಿದ್ದಾರೆ. ಕಡಿತಗೊಳ್ಳದಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ
ಬಗ್ಗೆ ಆದೇಶಿಸಬೇಕೆಂದು ವಿನಂತಿ ಹಾಗೂ ವಿವಿಧ ಕೌಶಲ್ಯಾಭಿವೃದ್ಧಿ ತರಬೇತಿ ಪಡೆದಿರುವ ಮತ್ತು ಪದವೀಧರರ ವಿದ್ಯಾರ್ಥಿಗಳು ಯಾವುದೇ ಸರ್ಕಾರಿ ಅಥವಾ ಖಾಸಗಿ ಗುತ್ತಿಗೆ ಆಧಾರದ ಮೇಲೆಯೂ ನೇಮಕಾತಿಯಲ್ಲಿ ಪದವೀಧರರ ಅಂಗವಿಕಲರಿಗೆ ನೌಕರಿ ಸಿಗದೆ ನಿರ್ಲಕ್ಷ್ಯತೆಯಿಂದ ಪರದಾಡುತ್ತಿರುವುದರಿಂದ ಸ್ವಯಂ ಉದ್ಯೋಗ ಕೈಗೊಳ್ಳಲು ಸಹಾಯಧನ ನೀಡಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಅಂಗವಿಕಲರ ವ್ಯಾಸಂಗಕ್ಕೆ ತಕ್ಕಂತೆ ಮಾಹಿತಿ ಕೇಂದ್ರಗಳಲ್ಲಿ ಮತ್ತು ಕಂಪ್ಯೂಟರ್ ಆಪರೇಟರ್ ಹಾಗೂ ಜಿಲ್ಲಾ ಅಂಗವಿಕಲರ ಪುನರ್ವಸತಿ ಕೇಂದ್ರ ಅಂಗವಿಕಲರ ಸಿಬ್ಬಂದಿಗಳನ್ನು ನೇಮಿಸಿ ಇದರ ಪ್ರಯೋಜನೆಯನ್ನು ಜಿಲ್ಲೆ ಅಂಗವಿಕಲರಿಗೆ ದೊರಕುವಂತೆ ಆಗಬೇಕು. ಬೀದರ್ ಜಿಲ್ಲೆಯಲ್ಲಿ ಇರುವ ಕಂಪನಿಗಳಲ್ಲಿ ಅಂಗವಿಕಲರ ಜೀವನೋಪಾಯಕ್ಕಾಗಿ ನೌಕರಿಗಳನ್ನು ನೀಡುವಂತೆ, ಅಂಗವಿಕಲರ ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರ ಮತ್ತು ವಿವಿಧ ಇಲಾಖೆಯಲ್ಲಿರುವ ಅಂಗವಿಕಲರ 5% ಮೀಸಲಿಟ್ಟು ಅಂಗವಿಕಲರ ಸ್ವಯಂ ಉದ್ಯೋಗ ಕೈಗೊಳ್ಳಲು ಸಹಾಯಧನ ನೀಡಿ ಜಿಲ್ಲೆಯ ಅಂಗವಿಕಲರ ಅಭಿವೃದ್ಧಿಗೆ ಬಳಸಬೇಕೆಂದು ಬೀದರ್ ಜಿಲ್ಲಾ ಅಂಗವಿಕಲರ ಹಿತರಕ್ಷಣಾ ಸಮಿತಿ ವತಿಯಿಂದ ಇಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ರಾಜಪ್ಪ ಪಾತ್ರಪಳ್ಳಿ, ಸುಕನ್ಯೇಶ್ ಮೈಲೂರ್, ಅಶ್ವಿನಿ ಮೈಲೂರ್, ಧನಲಕ್ಷ್ಮಿ ಮೈಲೂರ್, ಸಾಯಿನಾಥ್, ದಿಲೀಪ್ ಹಳ್ದಕೇರಿ, ಅಹಮದ್ ಪಾಷಾ, ರಫಿ, ರಾಜು ಬರೂರ್, ಇಮ್ರಾಜ್ ಯಮಲಾಪುರ್, ಸುನಿಲ್ ಭಾಲ್ಗಿ, ಪ್ರಭು ಕುತ್ತಾಬಾದ್, ಅಶೋಕ್ ರೋಯಿ ಉಪಸ್ಥಿತರಿದ್ದರು. ಭಾರತೀಯ ಸೇನೆಯು ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಯಶಸ್ವಿಯಾಗಿ ನಡೆಸಿದ ಹಿನ್ನೆಲೆಯಲ್ಲಿ ಮಾಜಿ ಸಚಿವರು ಹಾಗೂ ಔರಾದ್ವಿ ಶಾಸಕರಾದ ಪ್ರಭು ಬಿ ಚೌಹಾಣ್ ಅವರು ಪಟ್ಟಣದ ಅಮರೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನೆರವೇರಿಸಿದರು. ಬಳಿಕ ಮಾತನಾಡಿದ ಅವರು, ವೈರಿ ರಾಷ್ಟ್ರದ ಪ್ರಚೋದಿತ ಭಯೋತ್ಪಾದಕರ ದಾಳಿಯಿಂದ ದೇಶದ ಮುಗ್ಧ ಜನತೆ ಪ್ರಾಣ ಕಳೆದುಕೊಂಡಿದ್ದರು. ಈ ಪೈಶಾಚಿಕ ಕೆಲಸಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ಮಾರ್ಗದರ್ಶನದಲ್ಲಿ ಭಾರತೀಯ ಸೇನೆಯು ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ಮೂಲಕ ಪ್ರತೀಕಾರ ತೀರಿಸಿಕೊಂಡಿದೆ. ಭಾರತ ಎಂದಿಗೂ ಶಾಂತಿಯ ಪರವಾಗಿರುತ್ತದೆ. ಅದನ್ನೇ ದೌರ್ಬಲ್ಯವೆಂದು ಭಾವಿಸಿದ್ದರೆ ಪ್ರಧಾನಿಯವರು ಜಗತ್ತಿಗೆ ನಮ್ಮ ಶಕ್ತಿಯನ್ನ ಪರಿಚಯಿಸಿದ್ದಾರೆ. ಭಾರತದಲ್ಲಿ ಭಯೋತ್ಪಾದಕರಿಗೆ ಉಳಿಗಾಲವಿಲ್ಲ. ಶಾಂತಿಯನ್ನ ಕದಡಲು ಯತ್ನಿಸಿದ್ದವರು ಯಾರೇ ಇರಲಿ ನಮ್ಮ ಸೈನಿಕರು ಸುಮ್ಮನೆ ಬಿಡುವುದಿಲ್ಲ. ಇನ್ನು ಮುಂದೆ ವೈರಿ ರಾಷ್ಟ್ರಗಳ ಸಂಚುಗಳು ದೇಶದಲ್ಲಿ ಕೆಲಸ ಮಾಡುವುದಿಲ್ಲ. ಅದಕ್ಕೆ ಭಾರತೀಯ ಯೋಧರು ಅವಕಾಶ ಕೊಡುವುದಿಲ್ಲವೆಂಬ ಸಂದೇಶವನ್ನ ಕೊಡಲಾಗಿದೆ ಎಂದರು. ದೇಶದ ಹಿತಕ್ಕಾಗಿ ಜೀವದ ಹಂಗು ತೊರೆದು ಹೋರಾಡುವ ನಮ್ಮ ಸೈನಿಕರು ಈಗ ಶತ್ರು ರಾಷ್ಟ್ರ ಮತ್ತು ಭಯೋತ್ಪಾದಕರ ವಿರುದ್ಧ ಮಾಡಿರುವ ಕಾರ್ಯಾಚರಣೆ ಪ್ರಶಂಸನೀಯ. ದೇಶಕ್ಕಾಗಿ ಇಡೀ ಜೀವನ ಮುಡುಪಾಗಿಡುವ ವೀರಯೋಧರ ಒಳಿತನ್ನು ಬಯಸುವುದು ಎಲ್ಲ ದೇಶವಾಸಿಗಳ ಕರ್ತವ್ಯ. ಈ ದಿಶೆಯಲ್ಲಿ ಔರಾದ್ನ ಆರಾಧ್ಯ ದೈವ ಉದ್ಭವಲಿಂಗ ಶ್ರೀ ಅಮರೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನೆರವೇರಿಸಿ ದೇಶ ಕಾಯುವ ಯೋಧರಿಗೆ ಯಾವುದೇ ತೊಂದರೆ ಆಗದಂತೆ ಕಾಪಾಡುವಂತೆ ಪ್ರಾರ್ಥನೆ ಸಲ್ಲಿಸಿದ್ದೇನೆ ಎಂದರು. ಭಾರತೀಯ ಸೈನಿಕರ ಮನೋಬಲ ಹೆಚ್ಚಿಸುವುದು ಮತ್ತು ಅವರ ಒಳಿತಿಗಾಗಿ ಎಲ್ಲರೂ ಪೂಜೆ ಪ್ರಾರ್ಥನೆಗಳನ್ನು ನೆರವೇರಿಸುವುದು ಎಲ್ಲರ ಕರ್ತವ್ಯ. ದೇಶಾದ್ಯಂತ ಪೂಜಾ ಪ್ರಾರ್ಥನೆಗಳು ನಡೆಯುತ್ತಿವೆ. ಅದರಂತೆ ನಮ್ಮಲ್ಲಿಯೂ ಕೂಡ ಎಲ್ಲ ಕಡೆಗಳಲ್ಲಿ ಇಂತಹ ಪೂಜಾ ಕಾರ್ಯಕ್ರಮಗಳನ್ನು ಏರ್ಪಡಿಸಿ ದೇಶದ ಸೈನಿಕರ ಒಳಿತಿಗಾಗಿ ಪ್ರಾರ್ಥನೆ ಸಲ್ಲಿಸಬೇಕೆಂದು ಸಾರ್ವಜನಿಕರಲ್ಲಿ ಕೋರಿದ್ದರು. ಈ ಸಂದರ್ಭದಲ್ಲಿ ಮುಖಂಡರಾದ ರಾಮಶೆಟ್ಟಿ ಪನ್ನಾಳೆ, ದೊಂಡಿಬಾ ನರೋಟೆ, ಶಿವರಾಜ್ ಅಲ್ಮಜೆ, ದಯಾನಂದ್ ಘೋಳೆ, ಕೆರೆಬಾ ಪವ್ವರ್, ವೀರೇಶ್ ಅಲ್ಮಜೆ, ಖಂಡೋಬಾ ಕಂಗ್ಟೆ, ಎಂಡಿ ಸಲಾಮುದ್ದೀನ್, ಮಹಾದೇವ್ ಅಲ್ಮಜೆ, ಶಿವಾಜಿ ಬೋಗ್ರಾ, ಸಂದೀಪ್ ಪಾಟೀಲ್ ಸೇರಿದಂತೆ ಇತರರು ಇದ್ದರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.